ನಮಸ್ತೆ ಫ್ರೆಂಡ್ಸ್, ಜೈ ಜವಾನ್ ಜೈ ಕಿಸಾನ್. ನಾನು ಎಸ್ ನಾಯಕು. ಇವತ್ತು ಇನ್ಫಾರ್ಮೇಷನ್ ಏನಂದರೆ ಅಣಿಬೇದು ಯಾವ ಥರ ಅಂತಂದು ಟ್ರೈನಿಂಗಲ್ಲಿ ಯಾವ ಥರ ಕೊಡ್ತಿದ್ದಾರೆ ಏನು ಅಂತಂದು ಟೋಟಲಿ ಇದು ಕ್ಲಾಸ್ದು ಟ್ರೈನಿಂಗ್ ಏನು ಇರುತ್ತೆ, ಇನ್ಫಾರ್ಮೇಷನ್ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಟೋಟಲಿ ಸೆಂಟ್ರಲ್ಲಿ ವಿಡಿಯೋ ಬರುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ಫುಲ್ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಅನ್ಕೊತೀನಿ. ಬ್ರದರ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ, ಜಸ್ಟ್ ವಿಡಿಯೋ ಇರ್ತೈತೆ, ನಾನು ಅಲ್ಲೇ ವಾಯ್ಸ್ ಕೊಡ್ತಿರ್ತೀನಿ. ನೋಡಿದ್ರು ಸ್ಟಾರ್ಟ್ ಮಾಡಿದ್ರು. ಸೊ ಎಲ್ಲರೂ ನಮಸ್ತೆ, ನನ್ನ ಹೆಸರು ಗಣೇಶ್. ನೋಡಿರ್ತೀರ ಹಿಂದಿನ ವಿಡಿಯೋದಲ್ಲಿ ಮತ್ತೆ ಬಂದಿದ್ರು, ಮತ್ತೆ ಒಂದು ವಿಡಿಯೋ ಮಾಡ್ಕೊಬೇಕಂತ ಅಂದ್ಕೊಂಡು ಸೊ ಮತ್ತೆ ಇವು ಕಂಟಿನ್ಯೂ ಮಾಡ್ತೀವಿ. ಆ್ಯಕ್ಚುಲಿ ಟ್ರೈನಿಂಗ್ ಪ್ರೊಸೆಸ್ ಇದೆ, ಆಲ್ರೆಡಿ ನಾವು ಇದು ಕೊಟ್ಟಿದ್ದೀವಿ, ಎಳ್ದದ್ದು ಹೆಂಗೆ ಮಾಡ್ತಿದ್ವಿ ಏನಂತ. ಇದೇನಂದ್ರೆ ಟ್ರೈನಿಂಗ್ ಯಾವ ಥರ ಟ್ರೈನಿಂಗ್ ಕೊಡ್ತಾರೆ ಏನಂತಂದು ಎಕ್ಸ್ಪ್ಲೇನ್ ಮಾಡ್ಕೊಂಡು ಬ್ರದರ್. ಖಂಡಿತ. ಓಕೆ, ನೋಡಿ ನಿನ್ನೆ ಇವರೆಲ್ಲ ನಮ್ಮ ಟ್ರೈನರ್ಸ್ ಇವರೆಲ್ಲ ಬಂದಿರೋದು ಬೇರೆ ಭಾಗದಿಂದ ಬಂದಿದ್ದಾರೆ ಸುತ್ತಮುತ್ತ. ಇವ್ರಿಗೆ ನಿನ್ನೆ ಆಗಿರಲಿ ಫಸ್ಟ್ ನಾವು ಪ್ರೊಸೆಸ್ ಅಂದರೆ ಫಸ್ಟ್ ಸ್ಟೆಪ್ ಅಂತಂದ್ರೆ ಮಶ್ರೂಮಲ್ಲಿ ಪ್ಯಾಡಿಸ್ಟ್ರಾ ಸೆಲೆಕ್ಷನ್. ಅದಾದಮೇಲೆ ನಿನ್ನೆ ಚಾಪಿಂಗ್ ಮಾಡಿಸಿದ್ವಿ. ಚಾಪಿಂಗ್ ಮಾಡಿ ಇದನ್ನೆಲ್ಲ ನಿನ್ನೆ ನೆನಿಟ್ಟಿರೋದು ಸೋಕಿಂಗ್. ಇವಾಗ ಏನು ಮಾಡ್ತೀವಿ, ಇದನ್ನು ಸೋಕಿಂಗ್ ಆಗಿರೋದು ತೊಗೊಂಡು ನೆಕ್ಸ್ಟ್ ಪ್ರೋಸೆಸ್ಸಿಗೆ ತೊಗೊಂಡು ಹೋಗ್ತೀವಿ, ಡ್ರೈಯಿಂಗ್ ಪ್ರೋಸೆಸ್ಗೆ. ಓಕೆ, ಆಲ್ರೆಡಿ ನಿನ್ನೆ ನೀರಲ್ಲಿ 12 hours ಇಟ್ಟಿರೋದು ಇದು. ನೆನಿಟ್ಟಿರೋದು ನಿನ್ನೆ ಇರೋದು ಸೋಕಿಂಗ್ ಇಟ್ಟು ಇವತ್ತು ಬೆಳಗ್ಗೆ ಎಲ್ಲ ನೀರು ತೆಗೆದು ಇವಾಗ ಏನೈತೆ ನೆಕ್ಸ್ಟ್ ಪ್ರೊಸೀಜರ್ಗೆ ತೊಗೊಂಡು ಹೋಗ್ತಾ ಇದ್ದೀವಿ. ಚಾಪ್ ಕಟ್ಟರ್ಲಿಂದ ಹುಲ್ಲು ಹೇಗೆ ಕಟ್ ಮಾಡುವುದು ಮತ್ತು ಹುಲ್ಲು ಇದರಿಂದ ಕಟ್ ಮಾಡಿಂದ ಯಾವ ಥರ ಪ್ಯಾಕಿಂಗ್ ಮಾಡುವುದು ಅಂತಂದು ಸ್ಟಾಕ್ ಮಾಡಿಡೋಕ್ಕೆ ಈ ಥರ ಮಾಡ್ಕೊಂಡು ಸ್ಟಾಕ್ ಇಡಬೇಕು. ಆನಂತರ ವಾಟ್ರಲ್ಲಿ ನೆನೆ ಇಡಲಿಕ್ಕೆ ವ್ಯವಸ್ಥೆ ಆಗುತ್ತೆ. ಇಂಥಕ್ಕಿಲ್ಲ ಅಂದ್ಕೊಳ್ಳಿ, ನಮ್ದು ಇದು ಪ್ರೊಸೀಜರ್ ಇದೆ, ನಿಮ್ಗೆ ಹೇಳ್ಬೇಕಾಗಿರೋದು ಅದನ್ನ ಹೇಳ್ತಾ ಇದ್ದೀನಿ. ಜಸ್ಟ್ ಇದನ್ನ ಸ್ಟೆರಿಲೈಸ್ ಮಾಡ್ತೀವಿ. ಈಗ ಇದನ್ನ ಇಲ್ಲಿಂದ ಈ ಕಡೆ ಹಾಕ್ಕೊಬೇಕಂದ್ರೆ ಇದನ್ನ ಒಂದು ಸ್ವಲ್ಪ ಒಂದು ಲೇಯರ್ ಆಫ್ ಸ್ಟೆರಿಲೈಸೇಷನ್ ಬೇಕೇ ಬೇಕು. ಇದಕ್ಕೆ ಏನಾದ್ರು ಇದು ಬ್ಯಾಕ್ಟೀರಿಯಾಸ್ ಇದ್ರೆ ಏನಿದ್ರು ಕೂಡ ಕ್ಲಿಯರ್ ಮಾಡ್ಕೊಳೋದು ಕಂಪಲ್ಸರಿ ಮಾಡಲೇಬೇಕು. ನಾವು ಯಾವಾಗ ಇವಾಗ ಡ್ರೈಯಿಂಗ್ ಮಾಡ್ತೀವಿ ಮಿಷನರಿ ಒಂದ್ಸತ ಇವಾಗ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂತಂದ್ರೆ ಅವಾಗ ಈ ಥರ ಎಲ್ಲ ಮಾಡ್ಲೇಬೇಕು. ಬ್ಯಾಗಿಂಗ್ ಇನ್ನು ಸೋಕಿಂಗ್ ಇಂದ ಬಂದ್ಬಿಟ್ಟು ಡ್ರೈಯಿಂಗ್ ಪ್ರೊಸೆಸ್ ಅಲ್ಲಿ. ಓಕೆ, ಇದು ಓಪನ್ ಆಗಿ ಇಡ್ಬೋದು ಹಿಂಗೆ, ಈ ಥರ ಏನು ಹೊರಗಡೆ ಇಟ್ಟರೆ ಏನಾಗಲ್ಲ, ಏನೂ ಆಗಲ್ಲ ಸಮಸ್ಯೆ. ಯಾಕಂದ್ರೆ ನಾಳೆ ವೈರಸ್ ಅಟ್ಯಾಕ್ ಆಗೋದು ಆ ಚಾನ್ಸಸ್ ಅದಕ್ಕೆ ಇವಾಗ ಸ್ಟೆರಿಲೈಸ್ ಮಾಡ್ತೀವಿ, ಇದನ್ನ ಮಾಡ್ತೀವಿ ಈ ಪ್ರೊಸೆಸ್. ಓಕೆ, ಇದಕ್ಕಂತ ಏನು ಸ್ಟೋರೇಜ್ ಏನು ಬೇಕಾಗಿಲ್ಲ, ಇದಕ್ಕೇನು ಬೇಕಾಗಿಲ್ಲ. ಯಾವಾಗ ಮಾಡ್ತೀವಿ ಬಿಫೋರ್ ಒಂದು 10 minutes ಇದನ್ನ ಈ ಥರ ಸ್ಪ್ರೇ ಮಾಡ್ಕೊಂಡ್ರೆ ಇನ್ನು ದೊಡ್ಡ ತೊಗೊಂಬಿಡಿ. ಸಣ್ಣದು ಬೇಡ, ಸಣ್ಣದು ಇಲ್ಲಿಡಿ, ದೊಡ್ಡ ತೊಗೊಂಬಿಡಿ. ಕರೆಂಟ್ ಇಲ್ಲ. ಹಾಂ ಮೇಡಮ್, ನೆನೆ ಇಟ್ಟಿದ್ದೆ ಬೆಳಗ್ಗೆ ಬಿಟ್ಟಿದ್ದೆ, ಖಾಲಿ ಮಾಡಿ. ಕರೆಂಟ್ ಇಲ್ಲ, ತಡಿ 1 second ವೇಟ್ ಮಾಡಿ. ಕರೆಂಟ್ ಇಲ್ಲ ಅಂತ ಯಾವಾಗ ಡ್ರೈವಿಂಗ್ ಮಾಡ್ಬೇಕಂತ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೋ ಅವಾಗ ಈ ಥರ ಎಲ್ಲ ಮಾಡ್ಕೊಬೇಕಾಗುತ್ತೆ ನೋಡಿ. ಸ್ಪ್ರೇ ಎಲ್ಲ ಮಾಡ್ತಾ ಇದ್ದಾರೆ ನೋಡಿ. ಸ್ವಲ್ಪ ಖಾಲಿ ಸ್ಪ್ರೇ ಹೊಡ್ಕೊಂಡು ಅದು ಒಳಗಡೆ ಹೋಗ್ಬಿಡಿ. ಬೇಕಾಗುತ್ತೆ. ನಾವು ಟೈಮ್ ಸೇವ್ ಮಾಡ್ಕೊಳಕ್ಕೆ ಏನು ಮಾಡ್ತೀವಿ, ಅಲ್ಲಿದೆ ಡ್ರೈಯರ್ ಮಿಷನ್ ಮಾಡ್ಕೊಂಡಿದ್ದೀವಿ. ಅದೇನಂತಂದ್ರೆ ಒಂದು 3 minutes ಇನಫ್ ಅದಕ್ಕೆ ಡ್ರೈ ಮಾಡಿಕೊಟ್ಬಿಟ್ರೆ ಆಯ್ತು. 2 minutes ಅಲ್ಲಿ ಕಂಪ್ಲೀಟ್ ಆಗಿ ವೆಟ್ ಮಾಡಿಕೊಟ್ಬಿಡ್ತದೆ. ಡ್ರೈ ಮಾಡಿ ಕೊಡುತ್ತಾ, ಗಟ್ಟಿರೋದನ್ನ ಡ್ರೈ ಮಾಡುತ್ತಾ. ಇದನ್ನೇನಾಗುತ್ತೆ, ಮ್ಯಾನ್ವಲ್ ಇದು, ಮಿಷನರಿ ಇಲ್ಲಾರ್ದ ಮಾಡ್ತಿರೋದು. ಯಾಕಂದ್ರೆ ಇನಿಷಿಯಲ್ ಮೇಡಮ್ ಒಂದು 2-3 hours ಹೇಳ್ತೀನಿ. ಚಾಪ್ ಕಟ್ಟರಿಂದ ಕಟ್ ಮಾಡೋಕೇಸಿ ನಾವು ಮಿಷನಿಗೆ ಹಾಕಲಿಲ್ಲ ಅಂದರೆ ನಾವು ಮ್ಯಾನ್ಯಲ್ ಆಗಿ ಮಾಡ್ತಕ್ಕಂಥ ನಿಮ್ಮ ಬರ್ಕದಲ್ಲಿ ಆಯಿತು, ಈ ಥರ ಆಯಿತು, ಎಲ್ಲ ಸ್ಪ್ರೇ ಮಾಡ್ಕೊಂಡು ಕೇಸಿ ಈ ಥರ ನಿನ್ನೆ ಮಾಡ್ಸಿರೋದಲ್ಲಿ ಇಟ್ಟಿರೋದು 12 hours ಆಗಿಂದ ಇವತ್ತು ಬಂದಿದ್ದೀರಾ ಹಾಕಿರೋದು. ಅದನ್ನು ಕೂಡ ಏನಂದರೆ ಮಾಚರ್ ಬಂದರೆ ಇವರು ಬಂದಿದ್ದಾರೆ ನಿನ್ನೆ. ನೆಕ್ಸ್ಟ್ ಪ್ರೊಸೀಜರ್ನ ತೊಗೊಂಡು ಹೋಗ್ಲೇಬೇಕು. ಇವಾಗ ಐಡಿಯಾ ಇದೆನಾ? ಈ ಡ್ರೈಯರಲ್ಲಿ ಹಾಕಲಿಲ್ಲ ಅಂದರೆ ಮ್ಯಾನ್ಯಲ್ ಆಗಿ ಮಾಡ್ತಕ್ಕಂಥದ್ದು. ಈ ಥರ ನೋಡಿದ್ರೆ ಅಲ್ವಾ ಯಾವ ಥರ ಮಾಡಿದ್ರು. ಈಗ ಇದ್ರ ಮುಂದಿನ ಮಾಹಿತಿ ಬರೋದ್ರೆ ಹೇಳ್ತಾರೆ. ಏನು ಬಂದ್ರೆ ಇದು ನೋಡಿ, ನಮ್ಮ ಕಡೆ ಡ್ರೈಯರ್ ಇತ್ತು ಅಂತಂತಂದ್ರೆ ಅದು ಡ್ರೈಯರ್ಗೆ ಹಾಕಿ ಡ್ರೈ ಮಾಡ್ತೀವಿ ನಾವು. ಇಲ್ಲ ಅಂತಂದ್ರೆ ನಮ್ಮ ಡ್ರೈಯರ್ನ ಮ್ಯಾನ್ಯಲ್ ಆಗಿ ಮಾಡ್ಬೇಕಂತಂದ್ರೆ ಈ ಥರ ಒಣಗ ಹಾಕಿ ನೋಡ್ತೀರಾ, ಇಲ್ಲಿ ನೋಡ್ಬೋದು ಇವಾಗಲ್ಲಿ ಆ ಥರ ಎಲ್ಲ ತೆಳ್ಳಗೆ ಒಣಗ ಹಾಕಿ ಆಮೇಲೆ ನಾವು ಇದು ಡ್ರೈಯಿಂಗ್ ಹೇಗೆ ನಾವು ನೋಡ್ಕೊಬೇಕು, ಯಾವುದು ಪ್ರಾಪರ್ ವೇದಲ್ಲಿ ನಾವು ಇದು ಡ್ರೈ ಆಗಿದೆ ನೋಡ್ಕೊಬೇಕಂತಂದ್ರೆ ಇದನ್ನು ನಾವು ತೊಗೊಂಡು ಹುಲ್ಲು ಈ ಥರ ಹಿಂಡಬೇಕು. ಹಿಂಡಿದ್ರೆ ನೀರು ಬರಬಾರ್ದು. ಅಂದರೆ ಇದರಲ್ಲಿ ಮಾಯ್ಶ್ಚರ್ ಥರ, ಅಂದರೆ ನಿಮಗೆ ಹಸಿ ಅನ್ನೋದು ನೀರಿನ ಅಂಶ ಇರಬಾರ್ದು, ತೇವಾಂಶ ಇರಬೇಕು. ಇದು ಪರ್ಫೆಕ್ಟಾಗಿ ರೆಡಿ ಆಗಿದೆ ಇವಾಗ. ಹಿಂಗಾಗುತ್ತೆ, ನೀಟಾಗಿ ಕೂಡಲ್ಲ ಇದು ಹ್ಯಾಂಗಿಂಗ್ ಮಾಡಿದ್ರೆ. ಸೊ ಹಾಗಾಗಿ ಇದು ಹಿಂದೆ ರಬ್ಬರ್ ಬ್ಯಾಂಡ್ ಹಾಕ್ತೀವಿ. ಮಾಡ್ತದೆ. ನೀವು ಇನ್ನೇನು ಜಾಸ್ತಿ ಹಾಕ್ಕೊಂಡು ಇಲ್ಲಿ ಏನಾದರೂ ಸ್ಪೇಸ್ ಕ್ರಿಯೇಟ್ ಮಾಡಿದ್ರೆ ಏನಾಗುತ್ತೆ, ಇದೇನಿದೆ ಬ್ಯಾಗ್ ಇದು ಸೈಜ್ ಸಣ್ಣದಾಗ್ತಾ ಹೋಗ್ತದೆ. ಎಷ್ಟು ಬೇಕು ಅಷ್ಟೇ ಮಾಡ್ಕೊರಿ. ಇದು ಸ್ವಲ್ಪ ಜಾಸ್ತಿ ಆಗಿದೆ ನೋಡಿ, ಇದೇನಾಗುತ್ತೆ ಸೈಜ್ ಸಣ್ಣದು ಮಾಡ್ಬಿಡೋದು. ನಿಮ್ಗೆ ಬಾರ್ಡರ್ ಬಂದಿರ್ತಲ್ಲ ಅಲ್ಲಿ ಹಾಕ್ಕೊಂಡ್ಬಿಡ್ರಿ.
ಈಗ ಪ್ಯಾಡಿದು ಡ್ರೈ ಮಾಡಿರೋದು ಮಾಯ್ಶ್ಚರಿ ತೊಗೊಂಬಂದು ಆಯಿತು ನಾವೀಗ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ತಾ ಇದೀವಿ. ಬ್ಯಾಗಿಂಗ್ ಮಾಡಬೇಕಾದ್ರೆ ಪಿ ಕವರೆಲ್ಲ ನಾವು ಇಂದ ಬ್ಯಾಂಡೆಲ್ಲ ಹಾಕ್ಕೊಂಡ್ವಿ, ರೆಡಿ ಮಾಡ್ಕೊಂಡ್ವಿ. ಇವಾಗ ನೆಕ್ಸ್ಟ್ ಅದಕ್ಕೆ ಸ್ಪಾನಿಂಗ್ ಮಾಡ್ಕೊಬೇಕಾಗುತ್ತೆ. ಇವಾಗ ಒಂದು ಬ್ಯಾಗ್ ನಾನು ಮಾಡಿಸ್ತೀನಿ, ನೆಕ್ಸ್ಟ್ ಬ್ಯಾಗೆಲ್ಲ ನೀವೆಲ್ಲ ಅದೇ ಥರ ಫಾಲೋ ಆಗಿಬಿಡು ಅಷ್ಟು. ಓಕೆನಾ? ಆಮೇಲೆ ಈ ಬಾಕ್ಸಲ್ಲಿ 200 ಗ್ರಾಮ್ ನಾವು ವೇಯಿಂಗ್ ಮಾಡಿ ಮೆಜರ್ಮೆಂಟ್ ಮಾಡಿರೋದು. ಇದು ವೇಟೇಜ್ ಇದು 200 ಗ್ರಾಮ್ ಇದೆ. ಇದು 1 kg ಬರುತ್ತೆ ಸ್ಪಾನ್ ವೇಟೇಜು. ಆಮೇಲೆ ಅವನ್ನೆಲ್ಲ ಡಿವೈಡ್ ಮಾಡಿ 200 ಗ್ರಾಮ್ಸ್ ಮಾಡ್ಕೊಂಡಿದ್ದೀವಿ. ಇದು ನೀವು ಮಾಡ್ಕೊಬೇಕಂದ್ರೆ ಈ ಬ್ಯಾಗ್ ಸೈಜಿಗೆ ಇಷ್ಟು ಸ್ಪಾನ್ ಹಾಕಲೇಬೇಕು. ಎಷ್ಟು ಸಬ್ಸ್ಟ್ರಾಕ್ಟ್ ಹೋಗುತ್ತೋ ಅದ್ರ ತಕ್ಕಂಗೆ ನಾವು ಇದನ್ನ ಸ್ಪಾನಿಂಗ್ ಮಾಡ್ಕೊಳ್ಲೇಬೇಕಾಗ್ತದೆ. ಬ್ಯಾಗ್ ಸೈಜು 24 ಸ್ಪಾನ್ ಬೇಕಾಗ್ತದೆ. ತೆಳಗಡೆ ಬೇಸ್ ಇಲ್ಲಿ ನೋಡ್ಕೊಂಬಿಡ್ರಿ ಎಲ್ಲರೂ. ಫಸ್ಟು ಬೇಸ್ ತೆಳಗಡೆ ಹಾಕ್ಕೊಂಡ್ಲೇಬೇಕು. ಆಶ್ಚರ್ಯ ಹಾಕ್ಕೊಂಡಿಲ್ಲ ನಡೀತದ ಮೇಡಮ್, ಕುಂದ್ರೆ ಪರವಾಗಿಲ್ಲ. ಬನ್ನಿ ಇದು ಮಾಡಿ. ಓಕೆ, ಫಸ್ಟು ಬೇಸು, ನೆಕ್ಸ್ಟು ಮತ್ತೊಂದು ಲೇಯರ್ ಫಾರ್ಮ್ ಮಾಡ್ಕೊಬೇಕು ನಾವು. ಲೇಯರ್ ಹಾಕಿದ್ಮೇಲೆ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಹೊರಗಿಂದ ಮಾಡ್ಕೊಳ್ಳಿ. ಸ್ವಲ್ಪ ಗಾಳಿ ಹೋಗಂಗೆ ಓಪನ್ ಮಾಡ್ಕೊಳ್ಳಿ. ಮತ್ತೆ ತೊಗೊಳ್ಳಿ ಸೈಡಿಗೆ ಸರೌಂಡಿಂಗ್ ಹಾಕ್ಕೊಂಡು ಮಿಡ್ಲ್ ಹಾಕ್ಕೊಬೇಕು. ಇದಕ್ಕೆ ಹೇಳ್ತೀನಿ ಅಂತ ಅದನ್ನು ಕೂಡ. ಸರೌಂಡಿಂಗ್ ಹಾಕಿದ್ವಾ? ಸರೌಂಡಿಂಗ್ ಎಷ್ಟು ಹಾಕಿರ್ತೀವಿ ಸೆಂಟ್ರಲ್ ಕೂಡ ಅಷ್ಟೇ ಹಾಕ್ಬೇಕು. ಮಿಲ್ಕಿಗೆ ಎಸ್ಪೆಷಲಿ ಆಯಿಸ್ಟರ್ ಅಂತಂದರೆ ಸೈಡಿಗೆ ಹಾಕ್ಬೇಕು. ಅದು ಸೈಡಿಂದ ಬರುತ್ತೆ, ಅದು ಮಶ್ರೂಮ್. ಇದು ಮೇಲ್ಗಡೆಯಿಂದ ಬರುತ್ತೆ. ತೆಳಗಡೆ ಎಲ್ಲ ಕಡೆ ಕಾಲನೈಸ್ ಆಗ್ಬೇಕು ನಮ್ಗೆ. ಸೆಂಟ್ರಲ್ ಕೂಡ ಹಾಕ್ಕೊಬೇಕು. ಮತ್ತೆ ತೊಗೊಬೇಕು. ಲೇಯರ್ನ ಫಾರ್ಮ್ ಮಾಡ್ಕೊಂಡು ಹೋಗ್ಬೇಕು. ಇವಾಗ ಮತ್ತೆ ಇದು ಲೇಯರ್ ಫಾರ್ಮೇಷನ್ ಮಾಡ್ಕೊಂಡು ಹೋಗ್ಬೋದು. ಸೈಡಿಗೆ ಎಷ್ಟು ಹಾಕಿರ್ತೀರಿ ಮಿಡ್ಲಲ್ಲಿ ಕೂಡ ಅಷ್ಟೇ ಹಾಕ್ಬೇಕು. ನೋಡಿ ಇದಕ್ಕೆ 4 ರಿಂದ 5 ಲೇಯರ್ ಮಾಡಿ. ಟಾಪು ಬಾಟಮ್ ಬಿಟ್ಟು ಕೆಳಗಡೆ ಹಾಕಿದ್ವಲ್ಲ, ಕನ್ಸಿಡರ್ ಮಾಡಲ್ಲ ನಾವು. ಇಷ್ಟೇ ಮಾಡ್ಬೇಕಂತ ಏನಿಲ್ಲ. ನಿಮಗೆ ಲೇಯರ್ ಎಷ್ಟು ಜಾಸ್ತಿ ಮಾಡ್ತೀವಿ ಅಷ್ಟು ಬೇಗ ಸ್ಪಾನ್ ರನ್ ಆಗುತ್ತೆ. ಸ್ಪಾನ್ ಜಾಸ್ತಿ ರನ್ ಆಗುತ್ತೆ. ಸ್ಟ್ಯಾಂಡರ್ಡ್ ಅಂದರೆ 4 ರಿಂದ 5. ನೀವು ಹೆಂಗೆ ಜಾಸ್ತಿ ಮಾಡ್ತೀರಿ ಹಂಗೆ ರನ್ ಆಗ್ತಾ ಹೋಗ್ತದೆ. ನಾವೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂದರೆ ಬೇಗ ಬೆಳೀತದೆ. ಕಾಣಿಸ್ಲೇಬೇಕಂತೇನಿಲ್ಲ, ಒಟ್ಟಿನಲ್ಲಿ ಲೇಯರ್ ನೀಟಾಗಿ ಫಾರ್ಮ್ ಮಾಡಿ. ಅದು ಆಮೇಲೆ ರಿಸಲ್ಟ್ ನಿಮ್ಗೆ ಸಿಗುತ್ತೆ. ಅದು ನೀವು ಕಾಣಿಸ್ಬೇಕಂತ ಕಾರ್ನರ್ ಹಾಕೊಂಡು ಕುಂತ್ರೆ ಅಲ್ಲ, ಅದು ಎಲ್ಲ ಕಡೆ ಇರ್ಬೇಕು ನಮ್ಗೆ. ಆಯ್ತು ನೋಡಿ, ಮುಗಿತೀವಿ. ಇವಾಗ ಮೇಲೆ ಬೆಳೆಯೋದ್ರಿಂದ ಎಲ್ಲ ಕಡೆನೂ ಹಾಕ್ಕೊಬೇಕು. ಸೆಂಟ್ರಲ್ ಎದಕ್ಕಂತಂದ್ರೆ ಕಾರ್ನರ್ ಎದಕ್ಕೆ ಮಾಡಬಾರ್ದು ಮಿಲ್ಕಿಗೆ ಅಂತಂತಂದ್ರೆ ತೆಳಗಿನ. ಓಕೆ ನೋಡಿ, ಇವಾಗ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ ಫಸ್ಟ್ ಬ್ಯಾಗ್ ನಾನು ಮಾಡ್ತೀನಿ ಅಂತ. ಯಾವ ಥರ ಅಂತಂತಂದ್ರೆ ಹಂತವಾಗಿ ಹಾಕ್ಕೊಬೇಕಾಗುತ್ತೆ. 5 ರಿಂದ 6 ಲೇಯರ್ ಮಾಡ್ಕೊಬೇಕಾಗುತ್ತೆ. ಈ ಬ್ಯಾಗಿಗೆ 200 ಗ್ರಾಮ್ ಅಷ್ಟೇ ಸ್ಪಾನ್ ಯೂಸ್ ಮಾಡಬೇಕು. ಈ ಸೈಜ್ ಬ್ಯಾಗಿಗೆ ಎಕ್ಸ್ಟ್ರಾ ಹಾಕಿದ್ರೆ ಎಕ್ಸ್ಟ್ರಾ ಏನು ಬರೋಲ್ಲ ನಿಮ್ಗೆ. ಓಕೆನಾ? ಇದು ಬ್ಯಾಗ್ ಎಲ್ಲ ರೆಡಿ ಮಾಡಿದ್ದೀರಿ, ಎಲ್ಲರೂ ರೆಡಿ ಮಾಡಿದ್ದೀರಾ. ನೆಕ್ಸ್ಟ್ ಏನಂತಂದರೆ ಇದಕ್ಕೆ ಡೇಟು ಮತ್ತು ನೀವು ಏನು ಮಾಡ್ಕೊಬೇಕಂದ್ರೆ ಇವತ್ತಿನ ಡೇಟು ಮತ್ತು ಆಮೇಲೆ ಕೇಸಿಂಗ್ ಡೇಟು. ಎಷ್ಟು ಬರ್ತದೆ ಡೇಟು? ಕೇಸಿಂಗ್ ಡೇಟ್ ಅಂದರೆ ಫಸ್ಟ್ ಮಾಡಿರೋ ಡೇಟು, ಆಮೇಲೆ ಕೇಸಿಂಗ್ ಡೇಟು 18 ದಿನ ಆದ ನಂತರ ಆಮೇಲೆ ನಾವು ಕೇಸಿಂಗ್ ತೊಗೊಂಡು ಹೋಗ್ತೀವಿ. ಇದನ್ನೇನು ಮಾಡ್ತೀವಿ ಈಗ ಡಾರ್ಕ್ ರೂಮಿಗೆ ಶಿಫ್ಟ್ ಮಾಡ್ಕೊಬೇಕು. ಇವಾಗ ಕೇಸಿಂಗ್ ಡೇಟ್ ಫಸ್ಟ್ ನಾವು ಏನು ಮಾಡಿದ್ವಿ, ಇವತ್ತಿನ ಡೇಟ್ ಹಾಕಿದ್ದೀವಿ. ಆಮೇಲೆ ಇವಾಗ ಕೇಸಿಂಗ್ ಡೇಟು 18 ದಿನ ಆದ ನಂತರ ಬಂದ್ಬಿಟ್ಟು ಕೇಸಿಂಗ್ ಹೋಗ್ತದೆ. ಆಮೇಲೆ ಇದೆಲ್ಲ ಆದಮೇಲೆ ನಾವು ಓಲ್ ಹಾಕ್ಬೇಕು ಇದಕ್ಕೆ ಏರೇಷನ್ಗೋಸ್ಕರ. ಇದು ಕೂಡ ನಮ್ಮ ಥರನೇ ಬ್ರೀತ್ ಮಾಡುತ್ತೆ. ಸೊ ಹಂಗಾಗಿ ನಾವು ಏರೇಷನ್ ಮಾಡಲೇಬೇಕು ಇದಕ್ಕೆ. ಸೊ ಓಲ್ ಹಾಕ್ತೀನಿ, ನೋಡ್ಕೊಳ್ಳಿ ಅದೇ ಥರ ಅಂತ. ಎಲ್ಲೆಲ್ಲಿ ಬೀಜ ಹಾಕಿರ್ತೀವಿ ನೋಡ್ಕೊಂಡಲ್ಲ, ಇಲ್ಲಾರ್ದಲ್ಲಿ ಹಾಕ್ಕೊಬೇಕು. ಬೀಜ ಎಲ್ಲಾರ್ದಲ್ಲ? ಇಲ್ಲ, 4 ಸೈಡ್ ಟೋಟಲ್. ಇಲ್ಲಾರ್ದಲ್ಲ ಮೇಡಮ್. ಓಕೆ ನೋಡಿ, ಇವಾಗ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ ಫಸ್ಟ್ ಬ್ಯಾಗ್ ನಾನು ಮಾಡ್ತೀನಿ ಅಂತ. ಯಾವ ಥರ ಅಂತಂತಂದ್ರೆ ಹಂತವಾಗಿ ಹಾಕ್ಕೊಬೇಕಾಗುತ್ತೆ. 5 ರಿಂದ 6 ಲೇಯರ್ ಮಾಡ್ಕೊಬೇಕಾಗುತ್ತೆ. ಈ ಬ್ಯಾಗಿಗೆ 200 ಗ್ರಾಮ್ ಅಷ್ಟೇ ಸ್ಪಾನ್ ಯೂಸ್ ಮಾಡಬೇಕು. ಈ ಸೈಜ್ ಬ್ಯಾಗಿಗೆ ಎಕ್ಸ್ಟ್ರಾ ಹಾಕಿದ್ರೆ ಎಕ್ಸ್ಟ್ರಾ ಏನು ಬರೋಲ್ಲ ನಿಮ್ಗೆ. ಓಕೆನಾ? ಬ್ಯಾಗ್ನ ತೊಗೊಂಡೋಗಿ ನಾವು ಡಾರ್ಕ್ ರೂಮಿಗೆ ಶಿಫ್ಟ್ ಮಾಡಿದ್ರೆ 18 ದಿನ ಅಲ್ಲಿರುತ್ತೆ. 19ನೇ ದಿನಕ್ಕೆ ಏನು ಮಾಡ್ತೀವಿ, ಕೇಸಿಂಗು ತೊಗೊಂಡೋಗ್ಬೋದು. ಇದು ಬಂದುಬಿಟ್ಟು ಕೇಸಿಂಗ್ ಅಂತಾರೆ. ಆಫ್ಟರ್ 18 ಡೇಸು ಯಾವ ಥರ ಕಟ್ಟಿಂಗ್ ಮಾಡಿ ಕೇಸಿ 2 ಭಾಗ ಮಾಡತಕ್ಕಂಥದ್ದು ಇದು ವಿಡಿಯೋ ನೋಡಿ. ಒಂದೇನು ಎಲ್ಲ ತೆಗೆದಿದ್ದರು. ಸರ್ಗೆಲ್ಲ ಟ್ರೈನಿಂಗ್ ಕೊಟ್ಟಿದ್ದಾರೆ, ಒಂದು 10 ಜನ ಇದ್ದಾರೆ. ಆ ಟ್ರೈನಿಂಗ್ ಬಂದಿರ್ತಕ್ಕಂಥವ್ರಿಗೆ
ಎಲ್ರಿಗೆ ಯೂಸ್ಫುಲ್ ಆಗಿತ್ತು ಅನ್ಕೊತೀನಿ ನಾನು. ಆಗಿದೆ. ಈ ಥರ ಎಲ್ಲ ಮೆಟೀರಿಯಲ್ ಎಲ್ಲ ನಿಮ್ಗೆ ಸಿಗ್ತೈತೆ, ಅವೈಲಬಿಲಿಟಿ ಇದೆ ಎಲ್ಲ ಅಂತಂದು ಅಡ್ಜಸ್ಟ್ ಮಾಡಿಕೊಡ್ತಾರೆ. ನಿಮ್ಗೆ ಏನಾದರೂ ಮೆಟೀರಿಯಲ್ ಇಲ್ಲ ಅಂದರೂ ಕೂಡ ನಾವು ಹುಲ್ಲಿಂದ ವ್ಯವಸ್ಥೆ ಮಾಡಿಕೊಡ್ತಾರೆ ಇವರು. ನಿಮಗೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ಇವಾಗ ಯಾವ ಥರ ಮಾಡಬೇಕು ಏನು ಕ್ಲಾಸಸ್ ಎಲ್ಲ ಯೂಸ್ ಆಗಿದೆ. ಸರ್ ಇದು ನೀವು ಎಷ್ಟು ಜನ ಇದ್ರೆ ಮಾಡ್ತೀರಾ? ಈ 5 ಜನ 6 ಜನ ಆದರೂ ಕೂಡ ಮಾಡ್ತಿದ್ದೀರಾ? ಹಾಂ ಮಾಡ್ತಾ ಇದ್ದೀವಿ. ಅಂದರೆ ಗ್ರೂಪ್ ಆಗಿ ಬಂದರೆ ಒಂದು 4 ಜನ ಆದರೂ ಕೂಡ ಮಾಡ್ಕೊಂಡು ಬಂದರೆ ಏನಾಗುತ್ತೆ ಅಂತಂದರೆ ಅವ್ರಿಗೆ ಒಂದು ಕಮ್ಯುನಿಟಿ ಥರ ಬಿಲ್ಡ್ ಆಗುತ್ತೆ. ಇವಾಗ ಒಬ್ಬರಿಂದ ಒಬ್ಬರು ಕಮ್ಯುನಿಕೇಶನ್ ತುಂಬ ಈಸಿ ಆಗುತ್ತೆ ಅವ್ರಿಗೆ ಕೂಡ ಮಾಡ್ಕೊಳಕ್ಕೆ. ಒಂದು ಬ್ಯಾಚ್ ಮಾಡಿದಾಗ ಇವಾಗ ಒಂದು 10 ಜನ ಅನ್ಕೊಳ್ಳಿ, ಎಲ್ಲರೂ ಕಲಿತಕ್ಕಂಥ ಕ್ರಾಸ್ ಕ್ವಶನ್ ಕೇಳ್ತಕ್ಕಂಥ ಅನುಭವ ಜಾಸ್ತಿ ಆಗುತ್ತೆ. ಅವರವರಲ್ಲೇ ಬಂದ್ಬಿಟ್ಟು ಇವಾಗ ಮಾತುಕತೆ ನಡೀತಾ ಇರುತ್ತೆ. ಫಾರ್ಮ್ ಇದನ್ನ ಹೆಂಗೆ ಮಾಡೋದು, ಬ್ಯಾಗಿಂಗ್ ಆಗಿರಲಿ ಏನಾದರೂ ಸಮಸ್ಯೆ ಬಂತು ಅಂತಂದರೆ ಒಬ್ರಿಗೊಬ್ಬರು ಡಿಸ್ಕಸ್ ಮಾಡೋಕೆ ಅನುಕೂಲ ಆಗುತ್ತೆ. ಬ್ಯಾಚ್ ಬಂದ್ರೆ ಕನಿಷ್ಠ ಒಂದು 5 ಜನ ಆದರೂ ಕೂಡ ಬೆಟರ್ ನಮಗೆ. 5 ಜನ ಇರಬೇಕು ಅಂದರೆ ಇದು ಈಸಿ ಆಗುತ್ತೆ ನಿಮಗೆ. ಈಸಿ ಆಗುತ್ತೆ. ಇವಾಗ ಆಲ್ರೆಡಿ 2 ಡೇಸ್ ಕಂಪ್ಲೀಟ್ ನಿಯರೆಸ್ಟ್ ಇದ್ದಾರೆ. ಇನ್ನೊಂದು 2 ಅವರ್ಸ್ 3 ಅವರ್ಸ್ ಆದರೆ ಕಂಪ್ಲೀಟ್ ಆಗುತ್ತೆ. ಇವ್ರು ಬಂದಿದ್ದು ಅನುಭವ ಹೆಂಗಾಯಿತು, ಏನು ಎಕ್ಸ್ಪೀರಿಯನ್ಸ್ ಎಲ್ಲ ಚೆನ್ನಾಗಾಯಿತು ಹೇಳ್ತಾರೆ. ನಿಮ್ಮ ಹೆಸರು, ಯಾವ ಊರಿಂದ ಬಂದಿದ್ದೀರಾ? ಸರ್ ನಂದು ಶಂಕರಗೌಡ ಬಿರಾದರ್ ಅಂತೇಳಿ. ಓಕೆ. ನಾನು ಬಂದಿದ್ದು ತಾಳಿಕೋಟಿಂದ. ಇಲ್ಲಿಂದ 160 ಕಿಲೋಮೀಟರ್ ದೂರ ಆಗ್ತದೆ. ಓಕೆ. ಟ್ರಾವೆಲಿಂಗ್ ಸ್ವಲ್ಪ ದೂರ ಅನ್ಸುತ್ತಾ, ಬಟ್ ಕಲಿಬೇಕಂದ್ರೆ ಬರಬೇಕು. ಹೌದು. ಒಳ್ಳೆ ಟ್ರೈನರ್ ಸಿಗ್ಬೇಕಂದ್ರೆ ಬರಬೇಕು. ಈಗ ಇಲ್ಲಿ ನಿಮಗೆ ಅನುಭವ ಹೆಂಗಾಯಿತು? 2 ದಿವಸದಲ್ಲಿ ಥಿಯರಿ ಕಲ್ತಿದ್ದೀರಾ, ಪ್ರಾಕ್ಟಿಕಲ್ ಕಲ್ತಿದ್ದೀರಾ? ಎಕ್ಸ್ಪೀರಿಯನ್ಸ್ ಎಲ್ಲ ಚೆನ್ನಾಗಾಯ್ತಾ? ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಅನ್ಸುತ್ತೆ, ಮಸ್ತ್ ಆಗೈತ್ರಿ. ಆಗೈತಾ? ನಮಗೆ ಚಲೋ ಟ್ರೈನ್ ಮಾಡೋರು ಬೇಕು ಅಷ್ಟೇ. ಇದ್ರಾಗ ಬರೋರು ಭಾಳ ಮಂದಿ ಇದಾರೆ. ಪ್ರಾಕ್ಟಿಕಲ್ ಇಂಪಾರ್ಟೆಂಟ್. ಪ್ರಾಕ್ಟಿಕಲ್ ಚಲೋ ಕೊಟ್ಟು ಸರ್ ಗಣೇಶ್ ಅವರು ಟ್ರೈನಿಂಗ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ನಿಮಗೆ? ಹಾಂ ಚಲೋ ಕೊಟ್ಟು. ಈಗ ಹೋಗಿದ್ದು ನೀವು ರೆಡಿ ಮಾಡ್ಬೋದು. ನಿಮ್ಮ ಲೆವಕ್ಕೇಶ್ ನೀವೆಲ್ಲ ಪ್ರಿಪೇರ್ ಹಾಕಿ ರೆಡಿ ಮಾಡ್ಕೋಬೋದು. ಈ ಡೌಟ್ ಎಲ್ಲ ಕಲ್ತೇವೆ. ಡೌಟ್ ಇಲ್ಲ. ಹಾಂ ಈಗ ನಂದು ಏನಂದ್ರೆ ನಾ ರೆಡಿ ಇದ್ದೀನಿ ಅಂತ ಅಷ್ಟೇ ಕ್ಯಾಲ್ಕುಲೇಟ್ ಮಾಡ್ಬೇಕು. ಮಾಡೋದ್ರಾಗ ಏನು ಡೌಟ್ ಇಲ್ಲ. ಮಾಡೋದ್ರಾಗೆಲ್ಲ ರೆಡಿ ಇದೆ. ನಿಮ್ಮ ಮೆಟೀರಿಯಲ್ ಎಲ್ಲ ಈ ಥರ ಮಾಡ್ಬೇಕಂತ ಎಲ್ಲ ಅನುಭವ ಆಯಿತು. ಅನುಭವ. ಓಕೆ. ಅವರು ಅಂದಿತ್ತು ಟ್ರೈನಿಂಗ್ ಹೋಗಿದ್ರು. ಅವ್ರು ಏನಂದರೆ ಸಪೋರ್ಟಿಂಗ್ ಮಾಡಿಲ್ಲ ಅಂತ. ನಮ್ಮ ಗಣೇಶ್ ಅವ್ರು ಏನಂದರೆ ಒಳ್ಳೆ ಕಾಲ್ ಬಂದರೆ ಬಿಜಿ ಇದ್ರು ಮತ್ತು ಒಳ್ಳೆ ರಿಟರ್ನ್ ಮಾಡೋಕೇಸಿ ಅವ್ರಿಗೆ ಏನು ಪ್ರಾಬ್ಲಮ್ ಇದೆ ಅದೆಲ್ಲ ಸಾಲ್ವ್ ಮಾಡಿ ಎಲ್ಲ ಭಾಳ ಹೆಲ್ಪಿಂಗ್ ನೇಚರ್ ಜಾಸ್ತಿ ಇದೆ. ಇವರು ಅಕ್ಕವ್ರು ಏನಂದರೆ ಬೇರೆ ಕಡೆ ಹೋಗಿದ್ರು ಒಂದು ಟ್ರೈನಿಂಗು. ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಮತ್ತೆ ಇಲ್ಲಿಗೆ ಬಂದಿದ್ದಾರೆ. ಹೆಂಗೆ ಅನಿಸ್ತಿದೆ ಇಲ್ಲಿ ಚೆನ್ನಾಗಿದೆ. ಅಲ್ಲಿ ಒಂದು ಸ್ವಲ್ಪ ರಫ್ ಆಗಾಯ್ತು ಸರ್. ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಲಿಲ್ಲ? ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಆಗಿಲ್ಲ, ಏನು ತಿಳಿತಾ ಇರಲಿಲ್ಲ. ಓಕೆ. ಇಲ್ಲಿ ಸರ್ ಹೇಳಿದ್ದೆಲ್ಲ ಚೆನ್ನಾಗಿ ತಿಳಿತು. ನೀವು ಪ್ರಾಕ್ಟಿಕಲ್ ಆಗಿ ನೀವೇ ರೆಡಿ ಮಾಡಿಬಿಡಿದ್ರಿ ಈಗ? ಮಾಡಿ ಸರ್. ಈ ಕೇಸಿಂಗ್ ಈ ಥರ ಎಲ್ಲ ನೀವೇ ರೆಡಿ ಮಾಡ್ಕೊಂಡು ಕೇಸ್ ಎಲ್ಲ ರೆಡಿ ಮಾಡಿದ್ದೀರಾ? ಮಾಡಿ ಸರ್. ಓಕೆ. ನಿಮ್ಗೆ ಏನಾದರೂ ಮತ್ತೆ ಡೌಟ್ ಇದೆಯಾ? ಮೊದಲು ಅಂದ್ರೆ ಅದು ಬೆಂಕಿ ಆಗ್ಬೇಕಲ್ಲ ಸರ್, ಇಲ್ಲಿ ಬೆಂಕಿ ಹಾಕಂಗಿಲ್ಲಲ್ಲ, ಅದೇ ನಮಗೆ ಉಪಯೋಗ ಆಯ್ತು. ಓಕೆ. ಟೋಟಲ್ ಆಗಿ ಎಲ್ಲ ವಿಡಿಯೋ ಬರ್ತಿದೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಟ್ರೈನಿಂಗ್ ಯಾರು ಬರ್ತೀನಿ ಅಂದರೆ ಬಿಫೋರ್ ಆಗಿ ಕಾಲ್ ಮಾಡಿ ಕೇಸ್ ಕನ್ಫರ್ಮ್ ಮಾಡ್ಕೊರಿ. ಬಿಫೋರ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅನ್ಕೊತೀನಿ. ಮತ್ತು ಮುಂದಿನ ದಿನದಲ್ಲಿ ಇವರು ಯಾವಾಗ ಟ್ರೈನಿಂಗ್ ಇದೆ ಏನು ಅಂತಂದು ಹೇಳ್ತೀವಿ. ಆಲ್ಮೋಸ್ಟ್ ಆಲ್ ಸೆಕೆಂಡ್ ಸಾಟರ್ಡೆ 4th ಸಾಟರ್ಡೆ ಮಾಡೋದು ಸಜೆಷನ್ ಮಾಡಿದ್ದೀವಿ. ಅವ್ರಿಗೆ ಕಾಲ್ ಮಾಡಿ ಯಾವಾಗಾದರೂ ಮಾಡ್ತಾರೆ ಅಂದರೆ ಅನುಕೂಲ ಮಾಡ್ಕೊಂಡು ಕೇಸಿ ಇಲ್ಲಿ ಬಂದು ಟ್ರೈನಿಂಗ್ ತೊಗೊಳ್ಳಿ. ಥ್ಯಾಂಕ್ ಯು.